ರಾಜ್ಯದ ಜನರಿಗೆ ಖಂಡಿತವಾಗ್ಲೂ ಕೂಡ ಇದು ಗುಡ್ ನ್ಯೂಸ್. ಯಾಕಂದರೆ ಹೊಸದಾಗಿ BPL ಕಾರ್ಡ್ಗಳಿಗೆ ನೀವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ನಿಮಗೆ ಅವಕಾಶ ಇದೆ. 45 ದಿನಗಳ ಕಾಲಮಿತಿ ಏನಿತ್ತು ಅದನ್ನು ಈಗ ರದ್ದು ಮಾಡಲಾಗಿದೆ. ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ಹೊಸ BPL ಕಾರ್ಡ್ಗಳನ್ನು ಪಡೆದುಕೊಳ್ಳಿ. ಯಾವ ರೀತಿ ಅರ್ಜಿ ಸಲ್ಲಿಸೋದು, ಹೇಗೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗುಡ್ ನ್ಯೂಸ್ ಇದು. ರದ್ದಾದಂತಹ BPL ಕಾರ್ಡ್ಗೆ ಮತ್ತೆ ಅವಕಾಶ ಇದೆ. ಮರು ಅರ್ಜಿ ಸಲ್ಲಿಸಿಬಿಟ್ಟು BPL ಕಾರ್ಡ್ಗಳನ್ನು ನೀವು ಪಡ್ಕೊಳ್ಬಹುದು. ರಾಜ್ಯದ ಲಕ್ಷಾಂತರ ಕುಟುಂಬಗಳು, ನಿಮಗೆ ಗೊತ್ತು BPL ಕಾರ್ಡ್ಗಳು ಯಾರಿಗೆಲ್ಲ ಕೊಡಲಾಗುತ್ತೆ ಅಂತ ಹೇಳಿ. ಬಡತನ ರೇಖೆಗಿಂತ ಕೆಳಗೆ ಯಾರಿರ್ತಾರೋ ಅವರಿಗೆ BPL ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತೆ. ಸೊ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಈಗ ರಾಜ್ಯ ಸರ್ಕಾರ ಮಹತ್ವದ ಗುಡ್ ನ್ಯೂಸನ್ನು ಕೊಟ್ಟಿದೆ. ವಿವಿಧ ಕಾರಣಗಳಿಂದ ರದ್ದಾಗಿದ್ದಂತಹ ಬೇರೆ ಬೇರೆ ರೀಸನ್ಸಿಂದ, ಅದು BPL ಕಾರ್ಡ್ ಇರಬಹುದು ಅಥವಾ APL ಕಾರ್ಡ್ ಇರಬಹುದು. APL ಕಾರ್ಡ್ಗೆ ಒಂದಷ್ಟು BPL ಕಾರ್ಡ್ಗಳು ಕೂಡ ವರ್ಗಾವಣೆಯಾಗಿತ್ತು, ಕೆಲವೊಂದಿಷ್ಟು ಮಾನದಂಡಗಳನ್ನು ಅನುಸರಿಸಿಲ್ಲ ಅಂತ ಹೇಳಿ. ಬಟ್ BPL ಕಾರ್ಡ್ ಹೋಲ್ಡರ್ಗಳೇನೆ, ಅವರು ಎಲ್ಲ ರೀತಿಯಲ್ಲೂ ಅರ್ಹತೆ ಇದ್ದಂಥವರು. ಆದರೂ ಕೂಡ ಅವರ ಕಾರ್ಡ್ಗಳು APL ಕಾರ್ಡ್ ಆಗಿತ್ತು. ಸೊ ಅಂಥವರು ಬಹಳ ದಿನಗಳಿಂದ, ಬಹಳಷ್ಟು ತಿಂಗಳುಗಳಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ರು, ಏನು ಮಾಡೋದಪ್ಪ ಅಂತ ಹೇಳಿ. ಸೊ ಅಂಥವರು ಈಗ ಮತ್ತೊಮ್ಮೆ BPL ಕಾರ್ಡ್ಗಳನ್ನು ಪಡೆಯೋದಕ್ಕೆ ಇದು ಖಂಡಿತವಾಗ್ಲೂ ಕೂಡ ಒಳ್ಳೆಯ ಅವಕಾಶ. ಅರ್ಹ ಫಲಾನುಭವಿಗಳು ನಾವು ಹೇಳುವಂತಹ ದಾಖಲೆಗಳೊಂದಿಗೆ ತಮ್ಮ ವ್ಯಾಪ್ತಿಯ ತಹಶೀಲ್ದಾರ್ ಕಚೇರಿಗೆ ಒಂದ್ಸಲ ಭೇಟಿ ಕೊಟ್ಟುಬಿಟ್ಟು ನೀವು ಅರ್ಜಿಯನ್ನೇನಾದರೂ ಸಲ್ಲಿಕೆ ಮಾಡಿದ್ರೆ ಅವರು ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಾದ ಮೇಲೆ BPL ಕಾರ್ಡನ್ನು ಮರು ಸಕ್ರಿಯಗೊಳಿಸ್ತಾರೆ. ಬಹಳ ಈಸಿ. ನೋಡಿ, ಹಿಂದೆ ಮರು ಅರ್ಜಿ ಸಲ್ಲಿಕೆಗೆ 45 ದಿನಗಳ ಕಾಲಮಿತಿಯನ್ನು ನಿಗದಿಪಡಿಸಲಾಗಿತ್ತು. ಹಿಂದೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಆದರೆ ಅರ್ಹರು ವಂಚಿತರಾಗಬಾರ್ದು ಯಾವುದೇ ಕಾರಣಕ್ಕೂ ಅನ್ನೋ ಕಾರಣದಿಂದ ಸರ್ಕಾರ ಈ ಗಡುವನ್ನು ಕೊಟ್ಟಿದೆ. ನೋಡಿ, ರದ್ದಾದ BPL ಕಾರ್ಡ್ಗೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ. 45 ದಿನಗಳ ಕಾಲಮಿತಿ ರದ್ದಾಗಿದೆ. ಅರ್ಹರು ನಿಮ್ಮ ತಹಶೀಲ್ದಾರ್ ಕಚೇರಿಗೆ ಅಗತ್ಯವಾದಂತಹ ದಾಖಲೆಗಳು, ನಾನು ಹೇಳ್ತೀನಿ ಅದು ಯಾವುದೆಲ್ಲ ಅಂತ, ಅದನ್ನು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಿ ಅದನ್ನು ಪರಿಶೀಲನೆ ಮಾಡ್ತಾರೆ ತಹಶೀಲ್ದಾರ್ ಆಫೀಸಲ್ಲಿ. ಅದಾದಮೇಲೆ BPL ಕಾರ್ಡು ಮರು ಸಕ್ರಿಯಗೊಳ್ಳುತ್ತೆ. ಅರ್ಹ ಕುಟುಂಬಗಳು ಸರ್ಕಾರದ ಯೋಜನೆಗಳಿಂದ ಯಾವುದೇ ಕಾರಣಕ್ಕೂ ಕೂಡ ವಂಚಿತರಾಗಲ್ಲ. ನೋಡಿ, ಈಗ ಯಾಕೆ BPL ಕಾರ್ಡ್ಗಳು ರದ್ದಾಗಿದ್ವು? ನೋಡಿ, ರಾಜ್ಯ ಸರ್ಕಾರ ಒಂದು ಸಮೀಕ್ಷೆಯನ್ನು ಮಾಡುತ್ತೆ, ಕುಟುಂಬ ತಂತ್ರಾಂಶ ಪರಿಶೀಲನೆ. ಆ ಸಂದರ್ಭದಲ್ಲಿ ಅನರ್ಹ ಫಲಾನುಭವಿಗಳನ್ನು ಗುರುತಿಸಲಾಗಿರುತ್ತೆ. ಸುಮಾರು 13,87,000 ಅನರ್ಹ ಪಡಿತರ ಚೀಟಿಗಳು ಪತ್ತೆಯಾಗುತ್ತೆ. ಅಂದರೆ ಇವ್ರು ಯಾರೂ ಕೂಡ BPL ಕಾರ್ಡಿನ ವ್ಯಾಪ್ತಿಗೆ ಒಳಪಡುವವರಲ್ಲ. ಇವರೆಲ್ಲರೂ ಕೂಡ APL ಕಾರ್ಡಿಗೆ ಒಳಪಡುವವರು. 13,87,000 ಅನರ್ಹ ಪಡಿತರ ಚೀಟಿಗಳು ಪತ್ತೆಯಾಗುತ್ತೆ. ಅವುಗಳಲ್ಲಿ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಲಾಗಿರುತ್ತೆ. 13,87,000ರಲ್ಲಿ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ. ಈಗ ನಿಜವಾಗಿಯೂ ಕೂಡ ಯಾರೆಲ್ಲ BPL ಕಾರ್ಡ್ಗೆ ಅರ್ಹರಾಗಿರ್ತೀರೋ ಅಂತಹ ಕುಟುಂಬಗಳಿಗೆ ಮತ್ತೆ ಅವಕಾಶ. ಹಾಗಾದರೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು? ಯಾರು ಅರ್ಜಿ ಸಲ್ಲಿಸಬಹುದು? ಯಾರಿಗೆ ಆ ಒಂದು ಕೆಪಬಿಲಿಟಿ ಇದೆ? ಯಾರು ಅರ್ಹರಾಗಿದ್ದಾರೆ? ನೋಡಿ, ಈ ಹಿಂದೆ BPL ಕಾರ್ಡ್ ರದ್ದಾಗಿದ್ದು ಅಥವಾ APL ಕಾರ್ಡ್ಗೆ ಪರಿವರ್ತನೆಯಾಗಿದ್ದರೂ ಸರ್ಕಾರದ ಮಾನದಂಡಗಳ ಪ್ರಕಾರ ಅರ್ಹರಾಗಿದ್ದರೆ ಅಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, ತೆರಿಗೆ ಪಾವತಿದಾರರಾಗಿರಬಾರ್ದು, 7 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರಬಾರ್ದು, ವಾರ್ಷಿಕ ಕುಟುಂಬದ ಆದಾಯ 1.20 ಲಕ್ಷ ಮೀರಿರಬಾರ್ದು, ಸರ್ಕಾರದ BPL ಅರ್ಹತಾ ಮಾನದಂಡಗಳನ್ನು ನೀವು ಪೂರೈಸಿರಬೇಕು. ಅರ್ಜಿ ಸಲ್ಲಿಸೋದಕ್ಕೆ ವಿಧಾನ: ಮೊದಲಿಗೆ ನಂಬರ್ 1, ಅಗತ್ಯ ದಾಖಲೆಗಳನ್ನು ನೀವು ಸಿದ್ಧಪಡಿಸ್ಕೊಳ್ಳಿ. ನಿಮ್ಮ ವ್ಯಾಪ್ತಿಯ ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿ. ನಂಬರ್ 3, ತಹಶೀಲ್ದಾರರು ಸ್ಥಳ ಪರಿಶೀಲನೆ ಮಾಡ್ತಾರೆ, ದಾಖಲೆಗಳ ಪರಿಶೀಲನೆ ನಡೆಸ್ತಾರೆ. ನಂಬರ್ 4, ಅರ್ಹತೆ ಏನಾದರೂ ದೃಢಪಟ್ಟರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರು BPL ಕಾರ್ಡನ್ನು ಮರು ಸಕ್ರಿಯಗೊಳಿಸ್ತಾರೆ. ಏನು ಬೇಕು ಮೇಡಮ್ ಅಗತ್ಯ ದಾಖಲೆಗಳು? ಆಧಾರ್ ಕಾರ್ಡ್ ಬೇಕು, ಕುಟುಂಬ ಸದಸ್ಯರ ವಿವರ ಬೇಕು, ಆದಾಯ ಪ್ರಮಾಣ ಪತ್ರ ಬೇಕು, ನಿವಾಸ ಪ್ರಮಾಣ ಪತ್ರ ಬೇಕು, ರೇಷನ್ ಕಾರ್ಡ್ ವಿವರ ಬೇಕು, ಅಗತ್ಯವಿದ್ದರೆ ಕೃಷಿ ಭೂಮಿ ದಾಖಲೆಯೂ ಬೇಕಾಗತ್ತೆ. ಸ್ಥಳೀಯ ತಹಶೀಲ್ದಾರ್ ಕಚೇರಿಯಲ್ಲಿ ಹೆಚ್ಚುವರಿ ದಾಖಲೆಗಳನ್ನು ಕೂಡ ಕೇಳಬಹುದು.
ಈಗ ನೀವು ಹೊಸ BPL ಕಾರ್ಡ್ ಬಗ್ಗೆ ಸರ್ಕಾರದ ನಿರ್ಧಾರ ನೋಡಿ. BPL ಕಾರ್ಡ್ ವಿತರಣೆ ಪ್ರಕ್ರಿಯೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಹೊಸದಾಗಿ ಹಾಕಬೇಕು ಅನ್ನೋರಿಗಲ್ಲ ಇದು, ಅವರಿಗೆ ಕಾರ್ಡೇ ಇಲ್ಲ ಹೊಸದಾಗಿ ಹಾಕಬೇಕು ಅನ್ನೋರಿಗೆ ಅಲ್ಲ ನಾನು ಹೇಳ್ತಾ ಇರೋದು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದಷ್ಟು ಕಮೆಂಟ್ಗಳನ್ನು ನೀವು ಹಾಕಿರ್ತೀರ, ಹೇಳ್ಬಿಟ್ರಿ ಎಲ್ಲಿ ಅಂತ. ಬಟ್ ನಾನು ಹೇಳ್ತಾ ಇರೋದು ಹೊಸದಾಗಿ ಹಾಕೋರಿಗಲ್ಲ. ಹಿಂದೆ BPL ಕಾರ್ಡ್ ಇದ್ದು ಕ್ಯಾನ್ಸಲ್ ಆಗಿದ್ದಂಥವರು ಈಗ ಸಲ್ಲಿಸಬಹುದು. ಅಂದರೆ ನೀವು ಎಲ್ಲ ಮಾನದಂಡಗಳನ್ನು ಹೊಂದಿದರೆ, ಒಂದಷ್ಟು ಕಂಡೀಷನ್ಸ್ಗಳಿರುತ್ತಲ್ಲ, ಈಗ 7 ಎಕರೆಗಿಂತ ಜಮೀನು ಇರಬಾರ್ದು, ಟ್ಯಾಕ್ಸ್ ಪೇಯರ್ ಆಗಿಲ್ಲ, ನಿಮ್ಮ ಆದಾಯ ಇಷ್ಟಿರಬೇಕು, ಅದೆಲ್ಲ ಇದ್ದರೆ ನೀವು ಮತ್ತೆ ಅರ್ಜಿ ಹಾಕಬಹುದು. ಅನರ್ಹ ಕಾರ್ಡುಗಳನ್ನು ತೆರವುಗೊಳಿಸಿ ಬಳಿಕ ಅರ್ಹ ಕುಟುಂಬಗಳಿಗೆ ಹೊಸ BPL ಕಾರ್ಡ್ ನೀಡುವಂತಹ ಉದ್ದೇಶವೇ ಸರ್ಕಾರದ್ದು. ಹಾಗಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತೆ 6 ತಿಂಗಳ ಕಾಲ ಯಾರೆಲ್ಲ ಹೋಗ್ಬಿಟ್ಟು ಆಹಾರ ಧಾನ್ಯವನ್ನು ಪಡ್ಕೊಂಡಿಲ್ಲ ಅಂಥವರ BPL ಕಾರ್ಡ್ಗಳನ್ನು ಕೂಡ ಅಮಾನತುಗೊಳಿಸುವ ಕ್ರಮವೂ ಕೂಡ ಮುಂದುವರಿಯುತ್ತೆ. ಹಾಗಾಗಿ ಫಲಾನುಭವಿಗಳು ನಿಯಮಿತವಾಗಿ ಪಡಿತರವನ್ನು ಪಡೆಯೋದು ಅಗತ್ಯ. ಮತ್ತ್ಯಾಕೆ ತಡ? ನಿಮ್ಮ BPL ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ಟೆನ್ಷನ್ ಮಾಡ್ಕೋಬೇಡಿ. ನಾಳೆನೇ ನೀವು ತಹಶೀಲ್ದಾರ್ ಕಚೇರಿಗೆ, ಇವತ್ತೇ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅದನ್ನು ಒದಗಿಸಿದ್ರೆ ಖಂಡಿತ ನೀವೇನಾದರೂ ಅರ್ಹರಾಗಿದ್ದರೆ ನಿಮಗೆ ಹೊಸ BPL ಕಾರ್ಡ್ ಮತ್ತೆ ಸಿಗುತ್ತೆ. ಧನ್ಯವಾದ.